ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ದುಡ್ಡಿದ್ರೆ ಮಾತ್ರ ಹುಡುಗಿರು ಸಿಗ್ತಾರೆ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ನೋಡಿ, ಇವತ್ತಂತೂ ಈಗ ಆಗಿರ್ತಕ್ಕಂಥ ಸುದ್ದಿ ಅಂತೂ ನೀವು ನೋಡ್ತಾ ಇರ್ತೀರಾ ನ್ಯೂಸಲ್ಲಿ. ಈಗ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂಥ ಸುದ್ದಿ ಅಂತಂದರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಒಂದು ಮದುವೆ ವಿಷಯ ಆಗಿತ್ತು. ಬಟ್ ಮದುವೆ ಅಂತೂ ರಿಯಲ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ನೋಡಿ, ಲೈಫ್ ಕೊಟ್ಟಂತಹ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವ್ರನ್ನೇ ಮರೆತ್ರ ರಶ್ಮಿಕಾ ಮಂದಣ್ಣ ಅಂತ ಕೂಡ ನಾವು ಕೇಳ್ತಾ ಇರ್ಬೋದು. ಈಗ ನೋಡಿ, ಹಿಂದೆ ಕಿರಿಕ್ ಪಾರ್ಟಿ ಅನ್ನೋ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿದ್ರು ರಶ್ಮಿಕಾ ಮಂದಣ್ಣ ಅವರು. ಬಟ್ ಕಿರಿಕ್ ಪಾರ್ಟಿ ಅನ್ನೋ ಸಿನಿಮಾ ಮೂಲಕ ಒಂದು ಎಂಟ್ರಿ ಕೊಟ್ಟ ಮೇಲೆ ಅವಕಾಶವನ್ನು ಕೂಡ ಕೊಟ್ಟಿದ್ರು, ದೊಡ್ಡ ಅವಕಾಶವನ್ನು ಕೂಡ ರಿಷಬ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು ಕೊಟ್ಟಿದ್ರು. ಬಟ್ ಅದಕ್ಕೂ ಅದ್ರ ಜೊತೆಗೂ ಕೂಡ ಇಬ್ಬರಿಗೂ ಕೂಡ ಲವ್ ಆಗಿ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ನೋಡಿ, ಎಂಗೇಜ್ಮೆಂಟ್ ಕೂಡ ಆದ ಮೇಲೂ ಕೂಡ ಈ ರೀತಿ ಎಂಗೇಜ್ಮೆಂಟ್ ಬಿಟ್ಟು ಏನೋ ನೋಡಿ, ಒಂದು ಹೆಣ್ಣು ಅಂತಂದರೆ ನಾವು ಸಂಸಾರದ ಕಣ್ಣು ಅಂತ ನಾವು ಹೇಗೆ ಕರಿತೀವೋ, ಹೆಣ್ಣು ತನನೇ ಮರ್ತರ ರಶ್ಮಿಕಾ ಮಂದಣ್ಣ ಅವರು. ನೋಡಿ, ರಶ್ಮಿಕಾ ಮಂದಣ್ಣ ಅವರಿಗೆ ಅಷ್ಟು ಕೂಡ ಕಾಮನ್ ಸೆನ್ಸ್ ಹೊಲಿಲ್ವಾ? ನೋಡಿ, ದುಡ್ಡು ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗಿ ನುಗ್ತಾ ಇರ್ತಾರೆ ನಮ್ಮ ಜನ ಅನ್ನೋದಕ್ಕೆ ಇದೇ ಕಾರಣ. ನೋಡಿ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಹಿಂದೆ ಎಲ್ಲ 2017ರಲ್ಲಿ 2016-17ರಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ತುಂಬ ಹಿಟ್ಟಾಯಿತು, ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿ ತುಂಬ ಸಾಂಗ್ಸು ಕೂಡ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಮೂಡಿ ಬಂದಿರೋದ್ರಿಂದ ಅವರಿಬ್ಬರು ಕೂಡ ಲವ್ ಆಗುತ್ತೆ. ಲವ್ ಆದಮೇಲೆ ನಂತರ ಈ ರೀತಿ ಮದುವೆ ಕೂಡ ಫಿಕ್ಸ್ ಆಗಬೇಕು ಅಂತ ಕೂಡ ತೀರ್ಮಾನ ಮಾಡ್ತಾರೆ. ನೋಡಿ, ಮತ್ತೆ ಇನ್ನೊಂದು ಏನಂತಂದರೆ, ಅದಕ್ಕೆ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರುತ್ತೆ ಸ್ನೇಹಿತರೆ. ನೋಡಿ, ಕಿರಿಕ್ ಪಾರ್ಟಿ ಸಿನಿಮಾ ಇಟ್ಟಾದ ಮೇಲೆ ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿಯು ಕೂಡ ಲವ್ ಆಗಿ ಇಬ್ಬರು ಕೂಡ ಮದುವೆ ಆಗಲೇಬೇಕು ಅಂತ ಕೂಡ ತೀರ್ಮಾನವನ್ನು ಮಾಡ್ಕೋತಾರೆ. ನೋಡಿ, ಮದುವೆ ಆಗಲೇಬೇಕು ಅಂತ ತೀರ್ಮಾನ ಏನೋ ಮಾಡ್ತಾರೆ, ಬಟ್ ಮನೆಯಲ್ಲೂ ಕೂಡ ತೀರ್ಮಾನ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಯಾಕೆ ಈ ರೀತಿ ಮಾಡಿಕೊಂಡ್ರು? ನೋಡಿ, ಜೀವನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ಸಲ ಬರ್ತಕ್ಕಂಥದ್ದು, ಎಲ್ಲರಿಗೂ ಕೂಡ ಪದೇ ಜೀವನ ಅಂತಕ್ಕಂಥದ್ದು ಬರಲ್ಲ. ಮದುವೆ ಅಂತಕ್ಕಂಥದ್ದು ಕೂಡ ಪದೇ ಬರಲ್ಲ. ಎಲ್ಲರೂ ಕೂಡ ನಿಮಗೆ ಗೊತ್ತಿರತಕ್ಕಂಥ ವಿಷಯನೇ. ನೋಡಿ, ಮದುವೆ ಅಂತ ಬಂದರೆ ಒಂದೇ ಸಲ ಮದುವೆ ಆಗ್ತಕ್ಕಂಥದ್ದು. ಕೆಲವೊಬ್ಬೊಬ್ಬರು 1-2-3 ಮದುವೆ ಆಗಿರ್ತಾರೆ. ಬಟ್ ಏನಕ್ಕೆ ಅಂತಂದರೆ, ಕೆಲವೊಬ್ಬೊಬ್ಬರು ಹಣದ ಒಂದು ಕಾರಣದಿಂದ ಆಗಿರ್ತಾರೆ, ಕೆಲವೊಬ್ಬೊಬ್ಬರು ಅವ್ರದ್ದು ಒಂದು ಏನೋ ಇಂಟ್ರೆಸ್ಟ್ ಆಗಿ ಆಸೆ ಪಟ್ಟು ಮದುವೆ ಆಗಿರ್ತಾರೆ, 2ನೇ ಮದುವೆ 3ನೇ ಮದುವೆನ. ಕೆಲವೊಬ್ಬರು ಏನೋ ಅವರ ಹೆಂಡತಿ ತೀರೋಗಿರ್ತಾರೆ ಬಿಡಿ, ಅದಕ್ಕೋಸ್ಕರ ಕೂಡ ಆಗಿರ್ತಾರೆ. ಬಟ್ ಆದರೂ ಕೂಡ ಈಗ ನೋಡಿ, ರಿಷಬ್ ಶೆಟ್ಟಿ ಅವರಂತೂ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಈ ಥರ ಎಲ್ಲ ಲೈಫ್ ಕೊಟ್ಟು ನಮ್ಮ ಗೆಳೆತನವನ್ನೇ ಮರೆತು ಬಿಟ್ಟರು ಅಂತಂದೋದಕ್ಕೂ ಇದಕ್ಕೊಂದು ಕಾರಣ ಆಗುತ್ತೆ. ಯಾಕೆಂತಂದರೆ ನೋಡಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನೂ ಯಥೇಚ್ಛವಾಗಿ ಹೇಳಬೇಕು ಅಂತಂದರೆ ಇನ್ನೂ ತುಂಬ ಇದೆ ಹೇಳ್ತಾ ಹೋದರೆ. ಅದಕ್ಕೂ ಮೊದಲು ಏನಂತಂದರೆ ನೋಡಿ ಸ್ನೇಹಿತರೆ, ಈ ಸಿನಿಮಾ ಫೀಲ್ಡಲ್ಲಿ ನಾವು ಹೇಳಬೇಕಾದಂಥ ವಿಷಯ ಅಂತಂದರೆ, ರಕ್ಷಿತ್ ಶೆಟ್ಟಿ ನೀವು ನೋಡಿರ್ಬೋದು. ರಕ್ಷಿತ್ ಶೆಟ್ಟಿ ಅವರು ಸ್ವತಃ ತಾವೇ ಪ್ರೊಡ್ಯೂಸರ್ ಆಗಿ, ಹೀರೋ ಆಗಿ, ತಾವೇ ಡೈರೆಕ್ಷನ್ ಕೂಡ ಕಲ್ತ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂಥವ್ರು. ಬಟ್ ಇವಾಗ ನೋಡಿ, ಅವರ ಪರಿಸ್ಥಿತಿ ಎಂಥ ಪಾಳು ಬಿದ್ದಂತಾಗಿದೆ. ಯಾಕೆ ಅಂತಂದರೆ, ಹಿಂದೆ ಎಲ್ಲ ಎಷ್ಟೆಷ್ಟೆಲ್ಲ ಸಿನಿಮಾವನ್ನು ಇಟ್ಟುಕೊಟ್ಟ ಮೇಲೆ ಕೂಡ ಪದೇ ಒಂದೊಂದು ಕೂಡ ಫ್ಲಾಪ್ ಆಯಿತು, ಇಲ್ಲ ಅಂತಲ್ಲ. ಬಟ್ ಈಗ ಅವರ ಜೀವನದ ಗತಿ ಏನಂತ ಹೇಳಬೇಕು ನಮ್ಮ ಯುವಕರಿಗೆ? ನೋಡಿ, ನಮ್ಮ ಫ್ಯಾನ್ಸ್ಗಳಿಗೂ ಕೂಡ ಏನಂತ ಹೇಳಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ಒಂದು 6 ಇಯರ್ಸ್ ಬ್ಯಾಕು, 6-7 ಇಯರ್ಸ್ ಬ್ಯಾಕು ಎಂಗೇಜ್ಮೆಂಟ್ ಆಗಿತ್ತು. ಆಲೇ ಹೆಚ್ಚು ಕಮ್ಮಿ, ಇಲ್ಲ ಅಂತಂದ್ರೂ ಕೂಡ ಹೆಚ್ಚು ಕಮ್ಮಿ ಆಗಿದೆ, ಒಂದು 8 ಇಯರ್ಸ್ ಹತ್ರ ಆಗಿದೆ ಎಂಗೇಜ್ಮೆಂಟ್ ಆಗಿ. ಬಟ್ ಎಂಗೇಜ್ಮೆಂಟ್ ಆದಮೇಲೆ ವಿಜಯ್ ದೇವರಕೊಂಡ ಅವರ ಒಂದು ಜೊತೆ ಸಂಬಂಧವನ್ನು ಬೆಳೆಸ್ಕೋತಾರೆ ರಶ್ಮಿಕಾ ಮಂದಣ್ಣ ಅವರು. ಬಟ್ ಏನು ಸಂಬಂಧ? ಅವ್ರ ಜೊತೆ ಮೂವಿಯನ್ನು ಮಾಡೋದಕ್ಕೆ ನೆಕ್ಸ್ಟು ಆಂಧ್ರ ತೆಲುಗು ಭಾಷೆಗೆ ಹೋಗ್ತಾರೆ. ತೆಲುಗು ಭಾಷೆಗೆ ಹೋದ ತಕ್ಷಣ ಅಲ್ಲಿ ದೊಡ್ಡ ಮೂವಿಗಳನ್ನ ಹಿಟ್ ಮಾಡ್ಕೋತಾರೆ. ಯಾಕೆಂತಂದರೆ ಅಲ್ಲೂ ಕೂಡ ವಿಜಯ್ ದೇವರಕೊಂಡ ಜೊತೆ ಹಿಟ್ ಮೂವಿಗಳನ್ನ ಕೊಟ್ಟ ಮೇಲೆ ನಂತರ ಅವ್ರಿಗೂ ಕೂಡ ಲವ್ ಆಗುತ್ತೆ. ಲವ್ ಆದಮೇಲೆ ಈ ರೀತಿ ನೋಡಿ, ರಿಷಬ್ ಶೆಟ್ಟಿ ಅವರಂತೂ ಕಿರಿಕ್ ಪಾರ್ಟಿಯ ಸಿನಿಮಾದಲ್ಲಿ ಒಂದು ಡೈರೆಕ್ಷನ್ ಮೂಲಕ ಎಂಟ್ರಿ ಕೊಡ್ತಾರಷ್ಟೇ. ಬಟ್ ಅಲ್ಲೇನೋ ನಟನೆಯನ್ನು ಅಂಥ ಪಾತ್ರ ಏನು ಮಾಡಿರಲ್ಲ ಅವರು. ಬಟ್ ಆದರೂ ಕೂಡ ಅವರು ಕೂಡ ಮುಂದೆ ನಟನಾಗಿ ಒಳ್ಳೆ ನಿರ್ದೇಶಕರಾಗಿ ತುಂಬ ಬೆಳೆದು ದೊಡ್ಡ ಮಟ್ಟದ ಹಿಟ್ ಹಾಕ್ತಾರೆ, ಇಲ್ಲ ಅಂತಲ್ಲ. ಆದರೆ ರಶ್ಮಿಕಾ ಮಂದಣ್ಣ ಅವರು ನೋಡಿ, ಅವರಂತೂ ಈಗ ಹಿಡಿಯೋದಕ್ಕೆ ಆಗ್ತಾಯಿಲ್ಲ. ಆ ರೀತಿ ದೊಡ್ಡ ಬಾಲಿವುಡ್ ಹಾಲಿವುಡ್ ಲೆವೆಲ್ಗೆಲ್ಲ ಹೋಗಿ ನಮ್ಮ ಇಡೀ ವರ್ಲ್ಡಲ್ಲೇ ಫೇಮಸ್ ಆಗಬೇಕು ಅನ್ನೋ ಲೆವೆಲ್ಗೆ ಹೋಗಿರೋದಂತೂ ನಿಜ, ಇಲ್ಲ ಅಂತಲ್ಲ. ಬಟ್ ಆದರೆ ಜೀವನ ಕೊಟ್ಟಂಥ ಒಂದು ಲೈಫ್ ಪಾರ್ಟ್ನರೇ ಕೂಡ ಮರೀತಾರೆ ಅಂತಂದರೆ ಏನರ್ಥ? ನೋಡಿ, ಎಂಗೇಜ್ಮೆಂಟ್ ಆಗಿ ಮದುವೆಯನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತಂದರೆ ಏನರ್ಥ? ನೋಡಿ, ನಮ್ಮ ಈಗಿನ ಕಾಲದ ಹುಡುಗಿರು ಎಲ್ಲಿವರೆಗೆ ಬಂದುಬಿಟ್ಟಿದ್ದಾರೆ ನೋಡಿ. ಕೊನೆಗೂ ತಮ್ಮ ಅಪ್ಪ ಅಮ್ಮನ ಮಾತನ್ನು ಮರೆತು ಮುಂದೆ ಹೋಗ್ತಾ ಇದ್ದಾರೆ. ಅಪ್ಪ ಅಮ್ಮನ ಮಾತು ಬಿಟ್ಟು ಇನ್ನೂ ಎಲ್ಲೆಲ್ಲೋ ಹೋಗ್ತಾ ಇದೆ ಈ ಸಮಾಜ ಅಂತ ಹೇಳ್ಬೋದು. ನೋಡಿ, ಸಮಾಜ ಅಂತಂದರೆ ಈ ಜೀವನ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಒಂದಲ್ಲ ಎರಡಲ್ಲ, ಹಿಂದೆ ಎಲ್ಲ ನೂರಾರು ಜೀವನಗಳು, ನೂರಾರು ಕಾರಣಗಳಿರುತ್ತೆ ಜೀವನಕ್ಕೆ. ಬಟ್ ಆದರೂ ಕೂಡ ಈಗ ಜೀವನವನ್ನು ನಡೆಸ್ತಕ್ಕಂಥದ್ದು ಒಂದೇ ಸಾರಿ ನಾವು ನಡೆಸ್ತಕ್ಕಂಥ ಜೀವನ. ಯಾಕೆ ಅಂತಂದರೆ, ಆ ಜೀವನದಲ್ಲಿ ನಾವು ಒಂದು ಬೆಲೆ ಅಂತಕ್ಕಂಥದ್ದನ್ನ ಕೊಡಬೇಕು ಅಭಿಮಾನಿಗಳಿಗೆ. ನಾವು ನೋಡಿ, ನಮ್ಮ ಫ್ಯಾನ್ಸ್ ಅಭಿಮಾನಿಗಳು ಅಂತ ಏನಿರ್ತವೆ ಅವರು ಕೂಡ ತಪ್ಪಾಗಿ ಮಾತಾಡಬಾರ್ದು. ಈಗ ನೋಡಿ, ಎಲ್ಲ ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ ಅಂದರೆ
ಇದೆ, ಜೀವನವನ್ನು ಕೊಟ್ಟರಂಥವ್ರು ಅಂತವ್ರೆ ಮರ್ತರು. ಬಟ್ ಇದೆಲ್ಲ ಕಾಮನ್ ಮಾತಾಡ್ತಕ್ಕಂಥ ಜನಗಳು ಮಾತಾಡ್ತಕ್ಕಂಥ ಕಾಮನ್ ಇದಿರ್ಬೋದು. ಬಟ್ ಆದರೂ ರಶ್ಮಿಕಾ ಮಂದಣ್ಣ ಇದು ಲೈಫ್ ಒಂದು ಕೆಟ್ಟ ಸುದ್ದಿ ಅಂತ ಅನಿಸ್ತಾ ಇಲ್ಲ. ಯಾಕೆ ಅಂತಂದರೆ ಇದೊಂದು ಬ್ಯಾಡ್ ನ್ಯೂಸ್ ಅಂತ ಅನಿಸ್ತಾ ಇಲ್ಲ. ಯಾಕೆ ಅಂತಂದರೆ ಇದೆಲ್ಲ ಒಂದು ಸಿಂಪಲ್ ಬಿಟ್ಟಾಕಬೇಕು. ಏನಪ್ಪ ಅವ್ರ ಜೊತೆ ಎಂಗೇಜ್ಮೆಂಟ್ ಆಯಿತು, ಇವ್ರ ಜೊತೆ ಮದುವೆ ಆಯಿತು, ಇವೆಲ್ಲ ಒಂದು ಸಿಂಪಲ್ ಅಷ್ಟೇ. ಸಿಂಪಲ್ ಅಂದಮೇಲೆ ಬಿಟ್ಟಾಕ್ಬಿಡ್ಬೇಕು ಅಷ್ಟೇ, ಆ ಥರ ಅಂತ ಅನ್ಸ್ಬೋದು. ಬಟ್ ಜನಗಳು ಮಾತಾಡ್ತಾ ಇರೋದು ಏನಂತಂದರೆ ನೋಡಿ, ರಕ್ಷಿತ್ ಶೆಟ್ಟಿ ಅವ್ರ ಹತ್ರ ಸ್ಟಾರ್ಟಿಂಗಲ್ಲಿ ಇಟ್ಟು ಸಿನಿಮಾವನ್ನು ಕೊಟ್ಟರು, ಬರ್ತಾ ಫ್ಲಾಪ್ ಸಿನಿಮಾ ಆದರು. ಮತ್ತು ಅವರು ಕೂಡ ಎಂಗೇಜ್ಮೆಂಟ್ ಆದಮೇಲೆ ಯಾಕೋ ಕೈ ಬಿಟ್ಬಿಟ್ರು. ಬಟ್ ಯಾಕೆ ಕೈ ಬಿಟ್ಟರು ಅಂತಂದರೆ ಅವ್ರ ಹತ್ರ ಕೂಡ ಏನೋ ಈಗ ಒಂದು ಲೆವೆಲ್ಗೆ ಎದ್ದು ಅಂದರೆ ನಮ್ಮ ಲೆವೆಲ್ಗೆ ತಕ್ಕನಾಗಿ ಕೋಟ್ಯಾಧೀಶ್ವರ ಕೂಡ ಅಲ್ಲ ಅವರು ಅಂತ ಅನ್ನೋ ಲೆವೆಲ್ಗೆ ಏನೋ ಒಂದು ಮಾತು ಬತ್ತು ಅಷ್ಟೇ. ಅಷ್ಟಿಗೂ ಕೂಡ ಬಿಟ್ಬಿಟ್ರು ಅಂತ ಕೂಡ ಒಂದು ಸುದ್ದಿ ಕೇಳಿಬಂತು. ಬಟ್ ನೋಡಿ, ಜೀವನ ಅಂತಕ್ಕಂಥದ್ದನ್ನು ದಯವಿಟ್ಟು ನಿಜವಾಗ್ಲೂ ಯಾವ ಥರ ಮಿಸ್ ಮಾಡ್ಕೋತಾರೆ ನಮ್ಮ ಜನಗಳು ಅಂತಂದರೆ, ಅದರಲ್ಲೂ ಕೂಡ ನಮ್ಮ ಸ್ಟಾರ್ಸ್ಗಳಾಗ್ಬೋದು, ಹೀರೋಯಿನ್ಗಳಾಗ್ಬೋದು, ನಟರಾಗ್ಬೋದು, ನಟಿಯರಾಗ್ಬೋದು, ಎಲ್ಲರೂ ಕೂಡ ಅಷ್ಟೇ ಈ ರೀತಿ ಒಂದು ಜೀವನವನ್ನು ಬದುಕುವುದೇ ಸರಿ ಇಲ್ಲ ಇವರು. ನಿಜವಾಗ್ಲೂ ನೋಡಿ, ಜನಗಳ ದೃಷ್ಟಿಯಲ್ಲಿ ಅವರವರು ಒಂದು ಇಷ್ಟಪಟ್ಟಂತೆ ಬದುಕ್ಬೋದು, ಇಲ್ಲ ಅಂತಲ್ಲ. ಕೆಲವರು ನೀವು ಕೂಡ ಕಾಮೆಂಟ್ ಮಾಡ್ಬೋದು, ನೀವು ಇಷ್ಟಪಟ್ಟಂತೆ ಅವ್ರವ್ರು ಇಷ್ಟಪಟ್ಟಂತೆ ಬದುಕೋತಾರೆ ಬಿಡಪ್ಪ ಅಷ್ಟೇ. ಅವ್ರವ್ರಿಗೆ ಇಷ್ಟ ಆಯ್ತಾಯಿದೆ ಬದುಕೋತಾರೆ, ನಾವೇನೋ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ನಿಮಗೆ. ಬಟ್ ಏನಂತಂದರೆ ಅವ್ರವ್ರು ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿದ್ದಾರೆ. ನಟ ವಿಜಯ್ ದೇವರಕೊಂಡ ಆಗಿರ್ಬೋದು, ರಶ್ಮಿಕಾ ಮಂದಣ್ಣ ಅವರು ಆಗಿರ್ಬೋದು, ಇಷ್ಟಪಟ್ಟು ಮದುವೆ ಆಗಿದ್ದಾರೆ ನಿಜ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ರಕ್ಷಿತ್ ಶೆಟ್ಟಿಯವ್ರನ್ನು ಕೂಡ ಮರೆತುಬಿಟ್ಟು ಅದು ಹೆಂಗೆ ಮದುವೆ ಆಗ್ತಾರೆ ಅನ್ನೋದು ಕೂಡ ಜನಗಳ ಪ್ರಶ್ನೆ ಆಗುತ್ತೆ. ಬಟ್ ಜನಗಳಿಗೆ, ಫ್ಯಾನ್ಸ್ಗಳಿಗೆ, ಅಭಿಮಾನಿಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಅವರು. ಇದಕ್ಕೆಲ್ಲ ಏನು ಮಾಡ್ತಾರೆ ಅನ್ನೋದು ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬಟ್ ಅಂತೂ ಈ ಎಪಿಸೋಡಲ್ಲಂತೂ ರಶ್ಮಿಕಾ ಮಂದಣ್ಣವರು ನೋಡಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ತಕ್ಷಣ ನೋಡಿ ಸಿನಿಮಾವನ್ನು ಕೂಡ ಕೊಡ್ತಾರೆ. ನೋಡಿ, ಅಂಜನಿ ಪುತ್ರ ಸಿನಿಮಾ ಅಂತ ಅಪ್ಪು ಸರ್ ಜೊತೆ, ಪುನೀತ್ ರಾಜ್ಕುಮಾರ್ ಜೊತೆ, ಅವ್ರಿಗೂ ಜೊತೆ ಕೂಡ ಸಿನಿಮಾ ಮಾಡ್ತಾರೆ. ಬೇರೆ ನಮ್ಮ ಕನ್ನಡ ನಟರ ಜೊತೆ ಕೂಡ ಸಿನಿಮಾ ಮಾಡಿದ್ದಾರೆ. ಒಂದು 8 ರಿಂದ 10 ಸಿನಿಮಾ ತುಂಬ ಹಿಟ್ ಸಿನಿಮಾವನ್ನೇ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ತಮ್ಮ ಒಂದು ಈಗ ನೋಡಿ, ಲಾಸ್ಟ್ ಟೈಮು ವೈರಲ್ ಆಗಿರ್ತಕ್ಕಂಥ ಸುದ್ದಿ ಅಂದರೆ ಗಿಲ್ಲಿ ನಟನ್ ಕೂಡ ಹೀಗೆ ಆಗಿತ್ತು. ಗಿಲ್ಲಿ ನಟನೇ ಒಂದು ವೈರಲ್ ಆದ ತಕ್ಷಣ ಗಗನ ಅನ್ನೋ ಒಂದು ಹುಡುಗಿ ಕೂಡ ತುಂಬ ಹಿಟ್ ಆದ್ಲು, ತುಂಬ ಫೇಮಸ್ ಆದ್ಲು, ತುಂಬ ದೊಡ್ಡ ನಟಿಯಾಗಿ ಫೇಮಸ್ ಆದ್ಲು ಅವಳು. ನೋಡಿ, ಇಡೀ ನಮ್ಮ ಭಾರತದಲ್ಲೇ, ಕರ್ನಾಟಕ ಚಿತ್ರರಂಗದಲ್ಲೇ ತುಂಬ ಫೇಮಸ್ ಆಗಿರ್ತಕ್ಕಂಥ ನಟಿ ಅಂತಂದರೆ ಆ ಹುಡುಗಿ ಗಗನ ತುಂಬ ಫೇಮಸ್ ಆದರು. ಅದಕ್ಕೂ ಕೂಡ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರ್ತಿತ್ತು ಇದೇ ರೀತಿ. ನೀನು ಗಿಲ್ಲಿಯಿಂದ ಬೆಳೀತಾ ಇರೋದು, ನೀನು ಬೆಳೀತಾ ಇರೋದೇ ಗಿಲ್ಲಿಯಿಂದ, ನೀನಿಂದ ಗಿಲ್ಲಿ ಅಲ್ಲ. ನಿಜವಾಗ್ಲೂ ನೀನು ಗಿಲ್ಲಿನ ಪೂಜೆ ಮಾಡಬೇಕು. ನೋಡಿ, ಲಾಸ್ಟ್ ಟೈಮ್ ಕೂಡ ಬುಲ್ಬುಲ್ ಅನ್ನೋ ಪಿಕ್ಚರ್ದಲ್ಲೂ ನೀವು ಕೇಳಿರ್ಬೋದು. ಅಲ್ಲೂ ಕೂಡ ಹೀಗೇ ಬುಲ್ಬುಲ್ ಅನ್ನೋ ಪಿಕ್ಚರ್ದಲ್ಲಿ ದರ್ಶನ್ ಸರ್ ಬುಲ್ಬುಲ್ ಪಿಕ್ಚರಲ್ಲಿ ದರ್ಶನ್ ಸರೇ ಲೈಫ್ ಕೊಟ್ಟಿದ್ದು ರಚಿತಾರಾಮ್ಗೆ. ನೋಡಿ, ಅವರು ಕೂಡ ಹೇಳ್ಕೊಂಡಿದ್ದು ಸ್ವತಃ, ನನಗಂತೂ ಲೈಫ್ ಕೊಟ್ಟವ್ರ ಜೊತೆ ನಾನು ಇರಬೇಕು, ಇಲ್ಲಪ್ಪ ನಾನು ಲೈಫ್ ಕೊಟ್ಟವ್ರ ಜೊತೆನೇ ನಾನು ಅವ್ರನ್ನ ಪೂಜಿಸ್ತೀನಿ ಅಂತೆಲ್ಲ ಹೇಳ್ಕೊಂಡಿದ್ರು. ಬಟ್ ಆ ರೀತಿ ನಿಯತ್ತು ಅಂತಕ್ಕಂಥದ್ದು ಇವ್ರು ಯಾರಿಗೂ ಕೂಡ ಇಲ್ಲದೇ ಇರೋಯ್ತು. ನೋಡಿ, ನಾಯಿಗೆ ನಿಯತ್ತು ಇದೆ, ಮನುಷ್ಯನಿಗೆ ನಿಯತ್ತಿಲ್ಲ ಅಂತಕ್ಕಂಥದ್ದು ಇದೇ ಒಂದು ಸಾಕ್ಷಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಾಕ್ಷಿಗೆ ನೋಡಿ, ವಿಜಯ್ ದೇವರಕೊಂಡ ಅಂತೂ ಈಗ ಲಾಸ್ಟ್ ಟೈಮ್ ಮದುವೆ ಆದರು. ಬಟ್ ಅದನ್ನು ಕೂಡ ಫೋಟೋ ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿದರು, ತಮ್ಮ ಸ್ವತಃ ಸೋಷಿಯಲ್ ಮೀಡಿಯಾದಲ್ಲಿ ಸೆಂಡ್ ಮಾಡಿದ್ದಾರೆ. ಬಟ್ ಈಗ ಮುಂದೆ ಮದುವೆ ಆದಮೇಲೆ ಎಲ್ಲಿಗೆ ಹೋಗುತ್ತೆ ಈ ಜೀವನ ಅಂತ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡೋಣ ಸ್ನೇಹಿತರೆ, ಆತ್ಮೀಯ ಬಂಧುಗಳೇ, ಹೀಗೆ ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಮ್ಮ ವಿಡಿಯೋನ ಕೊನೆವರೆಗೂ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ, ಇಲ್ಲ ಅಂತಲ್ಲ. ಬಟ್ ಇನ್ನೂ ಹೋಗ್ತಾ ಹೊಸ ಸಿನಿಮಾಧಾರಿ ವಿಚಾರಗಳನ್ನ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸಿನಿಮಾ ಆಗ್ಬೋದು, ನ್ಯೂಸ್ ಆಗ್ಬೋದು, ಎಲ್ಲ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.